ಇದಕ್ಕೆಲ್ಲ ನಾನು ನೀರು ತುಂಬಿಸೋಷ್ಟೊತ್ತಿಗೆ ಸಾಯಂಕಾಲ ಆಗಿರುತ್ತೆ. ಆದ್ರೆ ಏನ್ ಮಾಡೋದು? ರಶ್ಮಿ ಅಮ್ಮನ ಮಾತು ಮೀರೋಗೆ ಇಲ್ಲ. ಏನು ಯೋಚನೆ ಮಾಡ್ತಾ ಹಾಗೆ ನಿಂತ್ಬಿಟ್ಟೆ? ಬೇಗ ಬೇಗ ಪಾತ್ರೆಗಳಿಗೆ ನೀರು ಸೇರಿ ತುಂಬಿಸು. ಹಾಗೆ ನಿಂತ್ರೆ ನೀರು ತುಂಬೋದಿಲ್ಲ. ಹಾಂ, ಪಾತ್ರೆಗಳನ್ನು ತೊಳೆದ್ಬಿಟ್ಟು ತುಂಬಿಸು. ಕೊಳಕ್ ಪಾತ್ರೆಗಳು ಹಾಗೆ ತುಂಬಿಸ್ಬಿಡ್ಬೇಡ, ಗೊತ್ತಾಯ್ತಾ? ಸರಿ. ರಶ್ಮಿ ಅಮ್ಮ, ಇನ್ನೂ ಏನಾರ ಕೆಲಸ ಇದೆಯಾ? ಇಲ್ಲ ಅಂದ್ರೆ ಹೇಳಿ, ನಾನು ಶಾಲೆಗೆ ಹೋಗ್ತೀನಿ. ಸರಿ, ಹೊರಡು. ಶಾಲೆಯಿಂದ ಚೆನ್ನಾಗಿ ಓದ್ಕೊಂಬ. ಶಾಲೆಯಿಂದ ಬಂದಮೇಲೆ ಇನ್ನೂ ಕೆಲಸಗಳಿದೆ. ಅಲ್ಲಿಂದ ಬಂದಮೇಲೆ ಪುಸ್ತಕ ಹಿಡ್ಕೊಂಡು ಕೆಲಸದಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೋಡಬೇಡ. ಸರಿ. ಏನು ಮಾಡ್ತಿದ್ದಾಳೆ ಮಗಳು? ನನಗೇನು ಗೊತ್ತು? ಅವಳು ಪಾಡಿಗೆ ಕೋಣೆಲಿದ್ದಾಳೆ, ನಾನು ನನ್ನ ಪಾಡಿಗೆ ಕೆಲಸ ಮಾಡ್ತಿದ್ದೀನಿ. ಎಷ್ಟು ಹೋಗಿ ಕರೆದ್ರೂ ಉತ್ತರ ಅಂತೂ ಕೊಡಲ್ಲ. ಊಟ ತಿಂಡಿ ಮಾಡಿದ್ಲಾ? ನಾನೇನೋ ತಿಂಡಿ ಊಟ ಎಲ್ಲ ಕಿಟಕಿ ಹತ್ರ ಹೋಗಿ ಇಡ್ತಿದ್ದೀನಿ. ಅವಳು ತಿಂದು ಅದನ್ನು ವಾಪಸ್ ಕಿಟಕಿ ಹತ್ರನೇ ಇಟ್ಟಿರ್ತಾಳೆ. ನಾನು ತಂದು ತಟ್ಟೆನ ತೊಳೆದಿಟ್ಟಿರ್ತೀನಿ. ನೀನು ಯಾಕೆ ಇಷ್ಟು ನಿರ್ಲಿಪ್ತಲಾಗಿ ಮಾತಾಡ್ತಿದ್ಯಾ? ಇನ್ನೇನು ಮಾಡಲಿ? ಎಷ್ಟು ಬುದ್ಧಿ ಹೇಳಿದ್ರು ಅಪ್ಪ ಮಗಳು ಹೀಗೆ ಅಂತ ಗೊತ್ತಾಯ್ತು. ಇನ್ನೇನು ಮಾಡೋಕ್ಕಾಗತ್ತೆ? ನನ್ನ ಹಣೆ ಬರ ಅಷ್ಟೇ ಅಲ್ವಾ? ಅದಕ್ಕೆ ಇನ್ಮೇಲೆ ಹೀಗೆ ಇದ್ಬಿಡೋಣ ಅಂತ. ಎಲ್ಲ ಒಳ್ಳೇದಾದ್ಮೇಲೆ ಸಂಭ್ರಮ ಪಡುವಂತೆ. ಸೌಗಂಧಿ, ಪುಟ್ಟ ಸೌಗಂಧಿ, ಹೇಳಿ, ಈಗೇನ್ ಬೆಣ್ಣೆ ಸೋರಕ್ ಬಂದಿದ್ದೀರಾ? ಸೌಗಂಧಿ, ನನ್ನಿಂದ ತಪ್ಪಾಗಿದೆ ಮಗಳೇ. ಜ್ವಾಲಾಮುಖಿನ ನಂಬಿ ನಾನು ಎಲ್ಲ ವ್ಯವಸ್ಥೆನೂ ಮಾಡಿದ್ದೆ. ಆದರೆ ಆ ತ್ರಿಪುರ ಸುಂದರಿ ಅದನ್ನೆಲ್ಲ ಮೀರಿ ನಮ್ಮ ಕಣ್ಣಿಗೆ ಮಣ್ಣೆರ್ಚಿದಾಳೆ. ಮೊದ್ಲಿಂದಾನು ಅದೇ ತಾನೇ ಆಗ್ತಿರೋದು. ಅಮ್ಮನವ್ರನ್ನ ನೀವು ಗೆಲ್ಲೋದಿಕ್ಕಾಗಲ್ಲ, ಹಿರಣ್ಮಯ್ಯನ ನಾನು ಗೆಲ್ಲೋದಕ್ಕಾಗಲ್ಲ. ಈಗ ನನ್ನ ಮನಸ್ಸು ಸರಿ ಇಲ್ಲ. ಏನು ಮಾತಾಡ್ಬೇಡಿ ನನ್ನ ಹತ್ರ, ಹೊರಟೋಗಿ. ಆಯ್ತು, ನಿನ್ನ ಮನಸ್ಸು ಸರಿಗಿಲ್ಲ ಅಂತ ನನಗೆ ಗೊತ್ತು. ನಮ್ಗಾದ ಅವಮಾನಗಳನ್ನೆಲ್ಲ ಜ್ವಾಲಾಮುಖಿಗೆ ಹೇಳಿದ್ದೀನಿ. ಇನ್ನೇನು ಸ್ವಲ್ಪ ದಿನದಲ್ಲೇ ಆ ಹಿರಣ್ಮಯಿಗೆ ಹಿಂಸೆ ಕೊಟ್ಟು ಸಂಪೂರ್ಣ ನಾಶ ಮಾಡ್ತಾಳೆ ಅಂತ ಹೇಳಿದಾಳೆ. ಆಗ ನಿನ್ನ ಎದುರಾಳಿನೂ ನಾಶ ಆಗತ್ತೆ, ನಿನ್ನ ಶತ್ರುತ್ವನೂ ನಾಶವಾಗತ್ತೆ. ನಾವು ಸ್ವಲ್ಪ ದಿನ ಶಾಂತಿಯಿಂದಿರಬೇಕು ಸೌಗಂಧಿ. ಆಯ್ತು, ನನಗೆ ಸಮಾಧಾನ ಆಯ್ತು. ಅದನ್ನು ನೋಡೇ ಬಿಡೋಣ. ಈಗ ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಆಯ್ತಮ್ಮ, ನಿನಗೆ ಹೇಗಿರ್ಬೇಕೋ ಹಾಗೇ ಇರು. ಆದರೆ ನಿನ್ನ ಖುಷಿಗೋಸ್ಕರ ನಾನು ಏನು ಬೇಕಾದ ಪ್ರಯತ್ನ ಪಡ್ತಾನೆ ಇರ್ತೀನಿ.
ರಶ್ಮಿ ಅಮ್ಮಂಗೆ ಅವ್ರು ಯಾವತ್ತೂ ನನ್ನ ಜೊತೆ ಹೀಗೆ ನಡ್ಕೊಂಡಿರಲಿಲ್ಲ. ಮುಂಚೆಲ್ಲ ನನ್ನನ್ನು ಎಷ್ಟು ಮುದ್ದು ಮಾಡ್ತಿದ್ರು. ನಾನು ಮನೆಗೆ ಬರೋದನ್ನೇ ಕಾಯ್ತಾ ಇದ್ದು. ನಾನೇನಾರು ಒಂದು ಕ್ಷಣಕ್ಕೆ ಬರಲಿಲ್ಲ ಅಂದರೆ, ಅವ್ರ ಕಣ್ಮುಂದೆ ಸಿಗಲಿಲ್ಲ ಅಂದರೆ ನನ್ನನ್ನು ಬಿಡದೆ ಯಾವಾಗಲೂ ಹುಡುಕ್ತಾ ಇದ್ರು. ನನ್ನನ್ನು ಹುಡ್ಕೊಂಡು ಅಪಾಯ ಲೆಕ್ಕಕ್ಕಿಲ್ಲದೆ ಕಾಡಿಗೆಲ್ಲ ಬಂದಿದ್ರು. ಅವರೇ ನನ್ನನ್ನು ಎಷ್ಟೋ ಸತಿ ಕಾಪಾಡಿದ್ದಾರೆ. ಅಂಥದ್ರಲ್ಲಿ ಯಾಕೆ ಇತ್ತೀಚೆಗೆ ಅವ್ರು ನನ್ನ ಶತ್ರುವಾಗಿ ನೋಡ್ತಾ ಇದ್ದಾರೆ? ಅವ್ರು ಯಾವತ್ತೂ ನನಗೆ ಒಂದೇ ಒಂದು ಮನೆ ಕೆಲಸ ಹೇಳೋರಲ್ಲ. ಆದರೆ ಈಗ ಮನೆ ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ನೀರು ಸೇದೋದು ಎಲ್ಲ ನನ್ನ ಹತ್ರನೇ ಮಾಡಿಸ್ತಿದ್ದಾರೆ. ಅದ್ರ ಬಗ್ಗೆ ನಂಗೆ ಬೇಜಾರಿಲ್ಲ. ಆದರೆ ರಶ್ಮಿ ಅಮ್ಮಂಗೆ ಮುಂಚಿನ ಥರ ಈಗ ನನ್ನ ಮೇಲೆ ಪ್ರೀತಿನೇ ಇಲ್ಲ. ನನಗೀಗ ನಂಗೆ ಮೊದಲಿನ ರಶ್ಮಿ ಅಮ್ಮ ಬೇಕು. ಅವರಿಗೆ ಏನಾಗಿದೆಯೋ ಏನೋ, ದಯವಿಟ್ಟು ಅವನ್ನ ಮೊದಲಿನ ಥರ ಮಾಡು. ಮತ್ತೆ ನಾನು ರಶ್ಮಿ ಅಮ್ಮ ಪ್ರೀತಿಯಿಂದ ಇರೋ ಥರ ಮಾಡು ತಾಯಿ. ಅಮ್ಮ ಜಗನ್ಮಾತೆ ಮಹಾತಾಯಿ, ಏನಮ್ಮ ನಿನ್ನ ಲೀಲೆ. ನಿನ್ನ ಅಂಶದಿಂದಲೇ ಹುಟ್ಟಿರೋ ಹಿರಣ್ಮಯಿಗೆ ಇಂಥ ಕಷ್ಟನಾ ತಾಯಿ? ಅವಳಿಗೆ ಪಂಚಲಿಂಗಗಳನ್ನು ತರೋದಕ್ಕೆ ಪ್ರೇರೇಪಿಸಿದವಳು ನೀನು. ಅವಳ ಸಂಕಷ್ಟ ಕಾಲದಲ್ಲಿ ಅವಳು ಕೈ ಹಿಡಿದು ನಡೆಸಿದವಳು ನೀನು. ಇವತ್ತು ಆ ಮಗು ಬಂದು ನಿನ್ನ ಹತ್ರ ತನ್ನ ತಾಯಿ ಬಗ್ಗೆ ಕೇಳ್ಕೊಳ್ತಿದ್ದಾಳೆ. ನೀನು ಅವಳಿಗೆ ಸಹಾಯ ಮಾಡೋಕ್ಕಾಗಲ್ಲ ಅಂದ್ರೆ ಏನಮ್ಮ ಅರ್ಥ? ಇಲ್ಲ, ಅವಳಿಗೆ ಸಹಾಯ ಮಾಡಲಾರದ ಪರಿಸ್ಥಿತಿಯಲ್ಲಿ ನೀನಿದೆಯಾ ಅಂದ್ರೆ ಇಲ್ಲೇನೋ ಒಂದು ಹುಡುಕಿರ್ಲೇಬೇಕು, ಇಲ್ಲೇನೋ ತೊಂದರೆ ಇರಲೇಬೇಕು. ಅದೇನು ಅಂತ ನನಗೆ ಚಿತ್ರರೂಪದಲ್ಲಿ ತೋರಿಸು ತಾಯಿ, ತೋರಿಸು ಜಗನ್ಮಾತೆ, ತೋರಿಸು. ನಿಮಗೆ ನಿಜವಾಗ್ಲೂ ಮೊದಲಿನ ಸೌಗಂಧಿ ಬೇಕು ಅನ್ಸಿದ್ರೆ ಆ ಹಿರಣ್ಮಯಿನ ಎಲ್ರೂ ದ್ವೇಷ ಮಾಡಬೇಕು. ಅವ್ರಮ್ಮ ಅವಳನ್ನ ದೂರ ಮಾಡಬೇಕು. ಹೇಳು ಮಗು, ನನ್ನಿಂದ ಏನು ಕೆಲಸವಾಗಬೇಕು? ನನ್ನ ಮಗಳು ವೈರಿ ಒಬ್ಬಳಿದ್ದಾಳೆ, ಹಿರಣ್ಮಯಿ ಅಂತ ಮಹಾತಾಯಿ. ಆಕೆ ತಾಯಿ ರಶ್ಮಿ ಅಂತ ಇದ್ದಾಳೆ. ನೀನು ಅವಳಲ್ಲಿ ಸೇರಿ ಆ ದೈವ ಮಗಳಿಗೆ ಶಿಕ್ಷೆ ಕೊಡಬೇಕು. ಹಿರಣ್ಮಯಿ, ಸಾಕು ನೀನ್ ಬಾಲಾಂಬಿಕೆ ಆಗಿದ್ದು. ನಡಿ ಮನೆಗೆ. ಅಲ್ಲ, ನೀವು ಏಕಾಏಕಿ ಬಂದ್ಬಿಟ್ಟು ಅವ್ನು ಹೇಳ್ಕೊಂಡು ಹೋಗ್ಬಿಟ್ರೆ ನಾವು ಭಕ್ತಾದಿಗಳಿಗೆ ಏನು ಉತ್ತರ ಕೊಡಿದ್ರೆ? ಇವಳನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಮಹಾತಾಯಿನೇ ಸುಮ್ಮನೆ ಕೂತಿದ್ದಾಳೆ. ಸುಮ್ಮನೆ ದಾರಿ ಬಿಡಬೇಕು. ನೀನು ನನ್ನ ಮೇಲೆ ಶಕ್ತಿ ಪ್ರಯೋಗ ಮಾಡುವ ಮೊದಲು ನನ್ನ ಒಂದು ವರವನ್ನು ಕೊಡುತ್ತೇನೆ ಎಂದು ಹಿಂದೊಮ್ಮೆ ಹೇಳಿದ್ದೆ. ಆಯ್ತು, ಕೇಳಿ. ನಾನು ಮಾಡುವ ಯಾವುದೇ ಕೆಲಸವನ್ನು ನೀನು ತಡೆಯುವುದಿಲ್ಲ, ಅಡ್ಡಿ ಮಾಡುವುದಿಲ್ಲ ಎಂದು ನನಗೆ ಮಾತು ಕೊಡು ತ್ರಿಪುರ ಸುಂದರಿ. ತಥಾಸ್ತು. ಮಗು ಜೊತೆ
ಇಷ್ಟೊಂದು ಅನ್ಯಾಯಗಳಾಗ್ತಿದೆಯಲ್ಲ, ಇದಕ್ಕೆಲ್ಲ ವಿಮೋಚನೆ ಯಾವಾಗ ತಾಯಿ? ಹೇಗೆ? ಈ ಮಗು ಈ ಎಲ್ಲ ಕಷ್ಟಗಳಿಂದ ಪಾರಾಗೋ ದಾರಿನೇ ಇಲ್ವಾ ಅಮ್ಮ? ಪಾಪ ರಶ್ಮಿ ಮೈ ಸೇರ್ಕೊಂಡಿರೋ ಜ್ವಾಲಾಮುಖಿನ ಅವಳಿಂದ ತೊಲಗಿಸಿ ಅವಳಿಗೆ ಮುಕ್ತಿ ಕೊಡೋಕ್ಕಾಗೋದಿಲ್ವಾ ತಾಯಿ ನಿನಗೆ? ಸಾಧ್ಯವಿದೆ, ಎಲ್ಲವೂ ಸಾಧ್ಯವಿದೆ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು, ಅದಕ್ಕೆ ಕಾಯಬೇಕು. ಇನ್ನು ಎಷ್ಟು ಕಾಲ ತಾಯಿ? ನೀನು ಹೇಳೋ ಆ ಕಾಲ ಮತ್ತಷ್ಟು ಸುದೀರ್ಘವಾದರೆ ಆ ಪುಟ್ಟ ಮಗು ಹಿರಣ್ಮಯಿ ಗತಿ ಏನು ತಾಯಿ? ಗತಿ ಏನು? ಅಲ್ಲಿವರೆಗೂ ಅವಳು ಈ ಸಂಕಷ್ಟದ ಕೋಟಲೆಗಳನ್ನ ಎದುರಿಸ್ತಲೇ ಇರಬೇಕಾ ತಾಯಿ? ಪಂಚಲಿಂಗಗಳು ಸೇರಬೇಕಾಗಿರೋ ಕಾಲ ಸನ್ನಿಹಿತವಾಗಿದೆ. ಐದನೇ ಲಿಂಗ ಬಂದು ಸೇರಿ ಪಂಚಲಿಂಗಗಳು ಕೂಡಿದ ಕೂಡಲೇ ಎಲ್ಲವೂ ಮಂಗಳವಾಗುತ್ತದೆ. ಜ್ವಾಲಾಮುಖಿಯ ನಾಶವಾಗುತ್ತದೆ. ಸರಿ ತಾಯಿ, ನಿನ್ನಿಚ್ಛೆ ಹೇಗಿದೆಯೋ ಹಾಗಾಗ್ಲಿ. ಏನೇ ಆದ್ರೂ ನಿನ್ನ ಆಜ್ಞಾ ಪಾಲಕನಲ್ವೇ ನಾನು. ನನ್ನಿಂದ ಏನ್ ಸಹಾಯ ಆಗುತ್ತೆ ಅಂತ ನೋಡೋಣ. ಶಕ್ತಿಗಳ ಮದವನಳಿಸುವ ರುದ್ರರೂಪಿಣಿ ನೀನಮ್ಮ, ಸಾಧು ಸಜ್ಜನರ ನಿರುತ ಸಲಹುವ ಭದ್ರಮೂರ್ತಿ ನೀನಮ್ಮ, ಭದ್ರಮೂರ್ತಿ ನೀನಮ್ಮ. ಈ ದೇಶಕ್ರು ಯಾಕೆ ನನ್ನನ್ನು ಬರೋಕ್ಕೆ ಹೇಳಿದ್ರು? ನಾನು ವಿರೂಪಾಕ್ಷ ಶಾಸ್ತ್ರಿಗಳು ಜಗಳನೂ ಮಾಡ್ಕೊಂಡಿಲ್ಲ. ಅಂಥದ್ದೇನಿರ್ಬೋದು? ನಾನು ನನ್ನ ಪಾಡಿ ವ್ಯವಹಾರ ಮಾಡ್ಕೊಂಡಿದ್ದೆ. ನನಗೆ ದೇವಸ್ಥಾನಕ್ಕೆ ಯಾವ ಸಂಬಂಧನೂ ಇಲ್ಲ. ಅದು ನೋಡೇ ಹೊಟ್ಟೆ ಹೊರ್ಕೊಂಡಿರ್ಬೇಕು. ದೇಶಕ್ರು ಎಲ್ಲೋದ್ರಪ್ಪ? ಬಂಗಾರಿ ಬಂದ್ಯಾಪ್ಪ? ನೋಡು, ನಿನ್ನ ಹತ್ರ ಅತಿ ಮುಖ್ಯವಾದ ಒಂದು ವಿಷಯನ ತುರ್ತಾಗಿ ಮಾತಾಡಬೇಕಾಯಿತು. ಅದಕ್ಕೆ ನಾನೇ ಬರೋಕ್ಕೆ ಹೇಳಿದ್ದೆ ಕಣೋ. ಬಾಬಾ ಹೇಳಿದ್ದೆ ಶಿಖರೆ, ಅದೇನೋ ಮುಖ್ಯವಾದ ವಿಚಾರ ಅಂತಂದ್ರಲ್ಲ. ನೋಡು ಮಗು, ನೀನೀಗ ನಿನ್ನ ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು. ನಾನೀಗ ಹೇಳ್ತಿರೋದು ಅಕ್ಷರಶಃ ಸತ್ಯ. ನಿನ್ನ ಹೆಂಡತಿ ರಶ್ಮಿ ದೇಹದಲ್ಲಿ ಯಾವುದೋ ಒಂದು ದುಷ್ಟಶಕ್ತಿ ಸೇರ್ಕೊಂಡಿದೆ. ಅದರಿಂದ ಎಲ್ರಿಗೂ ತೊಂದರೆ. ಅದರಲ್ಲೂ ಮುಖ್ಯವಾಗಿ ನಿನ್ನ ಮಗಳು ಬಾಲಾಂಬಿಕೆ ಆಗಿದ್ಲಲ್ಲ, ಅದನ್ನು ಸಹಿಸ್ಕೊಳ್ಳಾರ್ದೆ ಯಾರೋ ದುಷ್ಟರು ನಿನ್ನ ಹೆಂಡತಿ ಮೇಲೆ ಪ್ರಯೋಗ ಮಾಡಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ನಿನ್ನ ಹೆಂಡತಿ ರಶ್ಮಿ ನಿನ್ನ ಮಗಳು ಹಿರಣ್ಮಯಿ ಪ್ರಾಣ ತೆಗೆದ್ರು ಅದರಲ್ಲಿ ಆಶ್ಚರ್ಯ ಏನೂ ಇಲ್ಲಪ್ಪ. ಇದೇನು ಹೀಗೆ ಹೇಳ್ತಿದ್ರೆ ದೇಶಿಕ್ರೆ? ರಶ್ಮಿಗೆ ಹಿರಣ್ಮಯಿನ್ ಕಂಡ್ರೆ ಪ್ರಾಣ? ಅದೆಲ್ಲ ರಶ್ಮಿ ಆಗಿದ್ದಾಗ ಮಾತ್ರ ಸಾಧ್ಯ ಕಣೋ. ಈಗ ಅವಳು ರಶ್ಮಿ ಅಲ್ಲಪ್ಪ, ಅವಳು ಜ್ವಾಲಾಮುಖಿಯನ್ನು ದುಷ್ಟಶಕ್ತಿಯ ವಶವಾಗಿದ್ದಾಳೆ. ನಾನು ಹೇಳ್ದೆ ಅಲ್ವಾ ನನಗೇನು ಆಗಿಲ್ಲ ಅಂತ? ಯಾಕೆ ನನ್ನನ್ನು ಪರೀಕ್ಷೆ ಮಾಡ್ತಿದ್ದೀರಾ? ಹಾಗಾಗಿ ಅವಳಿಗೆ ಮೊದಲ ಹಾಗೆ ವರ್ತಿಸ್ತಿಲ್ಲ ಕಣೋ. ನನಗೆ ಊರು ಜನರಿಗಿಂತ ನನ್ನ ಮಗಳ ಭವಿಷ್ಯ ಮುಖ್ಯ. ಈಗಾಗಲೇ ಅವಳು ಬಾಲಾಂಬಿಕೆ ಅಂತ ಕೂತಿದ್ದಕ್ಕೆ 3-4 ದಿನ ಶಾಲೆ ಹೋಗಿದೆ. ನಮ್ಮೂರಿನ ದೇವಸ್ಥಾನ ಸಂಪ್ರದಾಯ ಮುಖ್ಯ ಅಲ್ವಾ? ಅದು ಮುರಿಯೋದು ತಪ್ಪಲ್ವಾ? ಅದರಲ್ಲೂ ಮಹಾತಾಯಿ ತ್ರಿಪುರ ಸುಂದರಿ ಸಂಪ್ರದಾಯ. ಈ ಸಂಪ್ರದಾಯ ಎಲ್ಲ ಬೇಕಾಗಿಲ್ಲ. ಹೌದು, ಇತ್ತೀಚೆಗೆ ನಿನ್ನ ಹೆಂಡತಿ ನಡವಳಿಕೆನ ಏನಾದರೂ ನೀನು ಗಮನಿಸಿದೆಯಾ? ಅವಳ ವರ್ತನೆಯಲ್ಲಿ ಏನಾದರೂ ಬದಲಾವಣೆ ಕಂಡಿದೆಯಾ? ಹಾ, ಇತ್ತೀಚೆಗೆ ಸ್ವಲ್ಪ ಬದಲಾವಣೆ ಕಂಡಿದ್ದೀನಿ. ಆದರೆ ಅಪಾಯಕಾರಿ ಅನ್ನೋ ಥರದ್ದು ಯಾವುದು ನಡೆದಿಲ್ಲ. ಹಾಗಂತ ಸುಮ್ಮನೆ ಕೂತ್ರೆ ಆಗಲ್ಲ ಕಣಪ್ಪ. ಆ ದುಷ್ಟಶಕ್ತಿನ ಮೊಳಕೆಯನ್ನಲ್ಲಿ ಚಿವುಟ್ ಹಾಕ್ಬಿಡ್ಬೇಕು. ಇದ್ದಿದ್ರೆ ಮುಂದೆ ಅದೇ ದೊಡ್ಡ ಹೆಮ್ಮರವಾಗಿ ನಿಮ್ಮನ್ನೆಲ್ಲ ಆ ಪೋಸ್ಟ್ನ ತಗೊಂಡ್ಬಿಡುತ್ತೆ. ನಿಮ್ಮ ಇಡೀ ವಂಶನ ನಿರ್ವಂಶ ಮಾಡುತ್ತೆ ಕಣೋ. ಅಯ್ಯೋ ದೇಶಿಕ್ರೆ, ನಾನು ಇದೆಲ್ಲ ನಂಬಕ್ಕೆ ಆಗ್ತಿಲ್ಲ. ನಾನು ಏನು ಮಾಡಲಿ ಅಂತ ತೋಚ್ತಾ ಇಲ್ಲ. ನೋಡು,
ನೀನು ನನ್ನ ಜೊತೆ ಬಾ, ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಬಾ ನಿಂತ್ಕೋ. ಮಹಾತಾಯಿ ಜಗಜ್ಜನನಿ, ನಾನು ಹೇಳಿದ ಮಾತಲ್ಲಿ ನನಗೆ ನಂಬಿಕೆ ಬರಬೇಕು ಅಂತಂದರೆ ನಾನು ಈಗ ಕೊಟ್ಟಿರೋ ಈ ನಿಂಬೆಹಣ್ಣನ್ನು ನಿನ್ನ ಬಲಗೈಲಿ ಇಟ್ಕೊಂಡು ನಿನ್ನ ಹೆಂಡತಿಗೆ ರಶ್ಮಿಗೆ ಗೊತ್ತಾಗದೇ ಇರೋ ಹಾಗೆ ಅವಳ ನಡವಳಿಕೆನ ಗಮನಿಸ್ತಾ ಇರು. ಆಗ ನಿನಗೆ ಗೊತ್ತಾಗುತ್ತೆ ನಾನು ಹೇಳಿದ್ದು ಸತ್ಯನಾ ಸುಳ್ಳ ಅಂತ. ನಿನಗೆ ಖಾತ್ರಿ ಆದಮೇಲೆ ನೀನು ನನ್ನ ಹತ್ರ ಬಾ. ಮುಂದಿನ ದಾರಿ ಏನು ಅಂತ ನಾನು ಹೇಳ್ತೀನಿ. ಎಲ್ಲ ಸರಿ ಹೋಯ್ತು ಅನ್ನೋ ಕಾಲಕ್ಕೆ ಇದೇನಾಗ್ತಿದೆ ದೇಶಿಕ್ರೆ? ಒಂದು ಸರಿ ಹೋದ್ರೆ ಮತ್ತೊಂದು ಕಷ್ಟ ಬಂದು ಒಕ್ಕರ್ಸ್ಕೊಳತ್ತಲ್ಲ. ಬದುಕೆ ಹಾಗೆ ಕಣಪ್ಪ. ಇನ್ನೇನು ದಡ ಮುಟ್ಬಿಟ್ವಿ ಅನ್ನೋಷ್ಟರಲ್ಲಿ ಆ ದಡ ಇನ್ನಷ್ಟು ದೂರ ಕಾಣುತ್ತೆ. ಈಜಬೇಕು, ಇದ್ದು ಜಯಿಸಬೇಕು. ಹಾಂ, ಈಗಿನ ನೀನು ತಡ ಮಾಡಬೇಡ, ಹೊರಡು. ಮುಂದೇನು ಮಾಡಬೇಕು ಅಂತ ಆ ನಂತರ ಯೋಚನೆ ಮಾಡೋಣ. ಹೊರಡಪ್ಪ. ತಾಯಿ, ನೀನೇ ಇವರೆಲ್ಲರನ್ನೂ ಕಾಪಾಡಬೇಕಮ್ಮ. ಈಗೀಗ ರಶ್ಮಿ ಮೊದಲಿನ ಹಾಗಿಲ್ಲ. ಅವಳು ಬದಲಾಗೋದಕ್ಕೆ ಆ ದುಷ್ಟಶಕ್ತಿನೇ ಕಾರಣನ ಏನೋ. ದೇಶಿಕರು ಲಿಂಬೆಹಣ್ಣು ಕೊಟ್ಟಿದ್ದಾರಲ್ಲ, ಅದೇನಾಗುತ್ತೆ ನೋಡೇ ಬಿಡೋಣ. ಅಜ್ಜಿ, ರಶ್ಮಿ, ರಶ್ಮಿ, ಅಜ್ಜಿ. ಬಂಗಾರಿ, ಅವ್ರು ಯಾರು ಮನೇಲಿ ಇಲ್ಲ ಕಣೋ. ರಶ್ಮಾ ಅದೇನೋ ಕೆಲಸ ಇದೆ ಅಂತ ಹೊರಗಡೆ ಹೋದ್ಲು. ಇನ್ನು ನಮ್ಮ ಹಿರಣ್ಮಯಿ ಶಾಲೆಗೆ ಹೋಗಿದ್ದಾಳೆ. ಬಂಗಾರಿ, ನಮ್ಮ ಹಿರಣ್ಮಯಿ ಶಾಲೆಗೆ ಹೋಗೋಕ್ಕಿಂತ ಮುಂಚೆ ಅದೆಷ್ಟು ಕೆಲಸ ಮಾಡುತ್ತೆ ಗೊತ್ತೇನೋ. ಮನೆ ಕೆಲಸನೆಲ್ಲ ಅವಳು ಒಬ್ಬಳೇ ಮಾಡ್ತಾಳೆ. ಅದನ್ನು ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ ಕೊಡೋ. ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ಅದು ಸರಿ, ಅದೇನೋ ಬಂಗಾರೇನೆ ಮನೆ ನೀನು ಎಷ್ಟು ಬೇಗ ಬಂದಿದೀಯಾ? ಅಜ್ಜಿ, ಮೊನ್ನೆ ಮುಂಗಡ ಹಣ ಕೊಟ್ಟಿದ್ರಲ್ಲ, ಅವ್ರ ಹತ್ರ ಇಲ್ಲಿ ನಡೆದಿರೋ ವಿಷಯ ಹೇಳಿದೆ. ಅವರು ಬಾಯಿಗೆ ಬಂದಂಗೆ ಬೈದ್ಬಿಟ್ರು. ಇನ್ನೊಂದು ವಾರ ಸಮಯ ಕೇಳಿದ್ದೀನಿ. ಅಷ್ಟರೊಳಗೆ ಎಲ್ಲ ಸರಿ ಮಾಡಿಕೊಂಡು ಕೊಟ್ಬಿಡ್ಬೇಕು. ಅಲ್ಲೇ ಕೂತ್ಕೊಂಡಿದ್ರೆ ಯೋಚನೆ ಮಾಡ್ತಾ ತಲೆ ಕೆಟ್ಟೋಗುತ್ತೆ ಅಂತ ಮನೆಗೆ ಬಂದೆ. ಅಜ್ಜಿ, ತುಂಬ ಬಾಯಾರಿಕೆ ಆಗ್ತಿದೆ, ಸ್ವಲ್ಪ ನೀರು ಕೊಡ್ತೀರಾ? ಆಯ್ತಪ್ಪ, ತಂದು ಕೊಡ್ತೀನಿ. ರಶ್ಮಿ ಬರೋವರೆಗೂ ಇದನ್ನ ಹೇಗೆ ಕೈ ಇಟ್ಕೊಂಡಿರೋದು? ಅಲ್ಲಿ ಇಲ್ಲಿ ಇಟ್ಟರೆ ನೋಡಿದವ್ರು ಏನಾದ್ರು ಅನ್ಕೋತಾರೆ. ದೇಶಿಕರು ಅಮ್ಮನವ್ರ ಹೆಸರು ಕೊಟ್ಟಿದ್ದಾರೆ. ಇದನ್ನು ಅಮ್ಮನವ್ರ ಮುಂದೆ ಇಡೋಣ. ರಶ್ಮಿ ಬಂದಮೇಲೆ ಪರೀಕ್ಷೆ ಮಾಡೋಣ.